ಬಹುಶಃ ರಾಜ್ಯ ರಾಜಕಾರಣದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಇನ್ನೂ ಹಲವಾರು ದಶಕಗಳ ಕಾಲ ಈ ಒಂದು ಉಪಚುನಾವಣೆ ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ತಕ್ಕಂಥದ್ದು ಬಹಳ ಸ್ಪಷ್ಟ. ಕೊನೆಯ ಹಂತದ ಕಾಲಘಟ್ಟದಲ್ಲಿ ಬದಲಾದ ಕೆಲವೊಂದಷ್ಟು ರಾಜಕಾರಣದ ಸನ್ನಿವೇಶಗಳು ತಾವೆಲ್ಲರೂ ಕೂಡ ನೋಡ್ಕೊಂಬಂದಿದ್ದೀರಿ. ವಿಶೇಷವಾಗಿ ಮೊದಲನೇದಾಗಿ ನಾನು ನಮ್ಮ ಮಾಧ್ಯಮದ ಮಿತ್ರರು, ನಮ್ಮ ಜಿಲ್ಲಾ ಮಾಧ್ಯಮದ ಮಿತ್ರರಿಂದ ಹಿಡಿದು ರಾಜ್ಯ ಮಟ್ಟದ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು, ಎಡಿಟೋರಿಯಲ್ ಸೆಕ್ಟರ್ ಇರ್ಬೋದು, ರಿಪೋರ್ಟರ್ಸ್ ಇರ್ಬೋದು, ಕ್ಯಾಮರಾಮ್ಯಾನ್ಗಳಿರ್ಬೋದು, ತಾವೆಲ್ಲರೂ ಕೂಡ ನನ್ನ ಪರವಾಗಿ ಅತ್ಯಂತ ಸಹಕಾರವನ್ನು ಕೊಟ್ಟಿದ್ದೀರಿ. ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ರಿಗೂ ಮೊದಲನೇದಾಗಿ ಎರಡು ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳ ಕಡೆಯಿಂದ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಉಪಚುನಾವಣೆ ನಿಖಿಲ್ ಕುಮಾರಸ್ವಾಮಿಯ ಉಪಚುನಾವಣೆ ಆಗಿರಲಿಲ್ಲ. ಇದು ಎರಡು ಪಕ್ಷದ ಕಾರ್ಯಕರ್ತರುಗಳ ಚುನಾವಣೆ ಆಗಿತ್ತು. ನಾನು ರಾಷ್ಟ್ರ ಮಟ್ಟದಿಂದ ಹೇಳಬೇಕು ಅಂತಕ್ಕಂಥದ್ದಾದ್ರೆ, ಮೊನ್ನೆ ದಿನ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ನಡ್ಡಾಜಿಯವರು 1 ನಿಮಿಷಗಳ ಕಾಲ NDA ಅಭ್ಯರ್ಥಿ ಆಗಿರ್ತಕ್ಕಂಥ ನನ್ನ ಪರವಾಗಿ ಬಹಳ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಕೊಟ್ಟರು. ಒಬ್ಬ ಯುವಕನ ಪರವಾಗಿ ನಡ್ಡಾಜಿಯವರು ಮಾತನಾಡಿರ್ತಕ್ಕಂಥ ಕೆಲವೊಂದಷ್ಟು ಮಾತುಗಳು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ನಾನು ಸಂದೇಶವನ್ನು ಕೊಟ್ಟಿದ್ದೇನೆ. ಸ್ಪಷ್ಟವಾಗಿ ಈ ಒಂದು ಚುನಾವಣೆ ನಾವು ಪ್ರತಿಷ್ಠೆಯಾಗಿ ತಗೊಳ್ಬೇಕಾಗ್ತದೆ. ನಾವು ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಕ್ಕಂಥದಕ್ಕೆ ಮತ್ತೊಮ್ಮೆ ನಾನು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದನ್ನ ನಡ್ಡಾಜಿಯವರು ಬಹಳ ಸ್ಪಷ್ಟವಾಗಿ 1 ನಿಮಿಷದ ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಸಾರಿದ್ರು. ತಾವೆಲ್ಲ ನೋಡಿರ್ಬೋದು, ಕಳೆದ 18 ದಿನದಿಂದ ಈ ಒಂದು ಉಪಚುನಾವಣೆಗೆ ಅಭ್ಯರ್ಥಿ ಯಾರಾಗಬೇಕು, ಯಾರು ಇಡೀ ರಾಜ್ಯ ಸರ್ಕಾರವನ್ನ ಎದುರಿಸ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವವಾದಾಗ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅವರ ನಿವಾಸಕ್ಕೆ ಕರೆದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣ ಅವರು, ಮತ್ತೊಬ್ಬರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಜಿಯವರು, ಈ ರೀತಿ ಬಹುತೇಕ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದ ನಾಯಕರು ಅನೇಕರು ಕೂತ್ಕೊಂಡು ಚರ್ಚೆ ಮಾಡಿದ್ರು. ಇಡೀ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜೊತೆಯಲ್ಲಿ ಸಚಿವ ಸಂಪುಟದ ಹಾದಿಯಾಗಿ ಈ ಒಂದು ಉಪಚುನಾವಣೆಯನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಒಟ್ಟಾರೆಯಾಗಿ NDA ಅಭ್ಯರ್ಥಿಯ ವಿರುದ್ಧವಾಗಿ ಎಲ್ಲಾ ರೀತಿ ತಂತ್ರಗಳು, ಪ್ರತಿತಂತ್ರಗಳು, ಕುತಂತ್ರಗಳು ಎಲ್ಲವೂ ಕೂಡ ಸಿದ್ಧಪಡಿಸಿ ಯುದ್ಧದಲ್ಲಿ NDA ಅಭ್ಯರ್ಥಿನ ಮಟ್ಟ ಹಾಕ್ಲಿಕ್ಕೆ ಸಜ್ಜಾಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ತಿಳಿದು ಬಂದಾಗ ಕೊನೆಯ ಹಂತದ ಕಾಲಘಟ್ಟ ಬೆಳವಣಿಗೆ ಎಲ್ಲವೂ ಕೂಡ ನೋಡಿದ್ದೀರಿ. ಇಡೀ ರಾಜ್ಯ ನೋಡಿದ್ದಾರೆ. JP ಭವನದ ಪಕ್ಷದ ಕಚೇರಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸಭೆಯನ್ನು ಕರೆದಿದ್ದು.
ಮಧ್ಯಾಹ್ನ 1-1:30 ಗಂಟೆವರೆಗೂ ಯಾವುದೇ ತೀರ್ಮಾನ ತಗೊಳ್ಬಾರ್ದು. ಜೊತೆಯಲ್ಲಿ JDS ನಿಂದ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳು JDS ಪಕ್ಷ ತಗೊಳ್ತಕ್ಕಂಥದ್ದು ಆಗಬಾರ್ದು. ಯಾವುದೇ ತೀರ್ಮಾನ ತಗೊಳ್ತಕ್ಕಂಥದ್ದಾದ್ರೂ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ನಾಯಕರು ಕೂತು ಒಂದು ಸಮಾಲೋಚನೆಯನ್ನ ನಡೆಸಿ ಆರೋಗ್ಯಕರವಾದಂತ ವಾತಾವರಣವನ್ನ ಮತ್ತೆ ಪೂರಕವಾಗಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತೀರ್ಮಾನ ಅಂತಿಮವಾಗಿ ತಗೊಂಡಂಥದ್ದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು, ಅದು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು ಫೋನ್ ಮಾಡಿದ್ರು. ಮಧ್ಯಾಹ್ನ 1:15 ಗಂಟೆ ಸಮಯ. ನಾವೆಲ್ಲರೂ ಚೇಂಬರ್ ಅಲ್ಲಿ ಕೂತಿದ್ವು. ಕಾರ್ಯಕರ್ತರು, ಮುಖಂಡರುಗಳ ಸಭೆಯನ್ನು ಕೂಡ ಕರೆದಿದ್ವು. ಅವರು ಬಂದು 1-1:30 ಗಂಟೆ ಆಗಿತ್ತು. ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಇದ್ರು. ಕೊನೆಗೆ ನಡ್ಡಾಜಿಯವರು ಸಾಕಷ್ಟು ವಿಚಾರಗಳು ಆಗೋಗಿದೆ, ನಡೆದೋಗಿದೆ, ಅದ್ರ ಬಗ್ಗೆ ಮಾತನಾಡೋದಿಲ್ಲ, ಎಲ್ಲವೂ ಕೂಡ ಜಗಜ್ಜಾಹಿರ. ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎ ಮಂಜಣ್ಣ ಅವರು ಅವರ ಹಾದಿಯಾಗಿ ಸಾಕಷ್ಟು ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು ರಾಡಿಸನ್ ಬ್ಲೂ ಹೋಟೆಲ್ ಒಂದು ಮೀಟಿಂಗ್ ನ ದೀರ್ಘಕಾಲ ಮಾಡಿದ್ರು. ಒಂದ್ ಕಡೆ JDS ನ ಸೀಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರತಿನಿಧಿಸಿ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮಂಡ್ಯ ಹೋಗಿ ನಿಂತ ಸಂದರ್ಭದಲ್ಲಿ ಕ್ಷೇತ್ರ ತೆರವಾಯಿತು. ತದನಂತರ ಬಹಳಷ್ಟು ಬೆಳವಣಿಗೆಗಳಾಯಿತು. ಹಿಂದಿನ ಕಾಂಗ್ರೆಸ್ನ ಅಭ್ಯರ್ಥಿಗಳು ನವದೆಹಲಿಗೆ ಹೋದ್ರು. ಕುಮಾರಣ್ಣನ ಬಳಿ ಕೂತು ನನಗೆ ನಿಲ್ತಕ್ಕಂಥದ್ದಕ್ಕೆ ನಾನು ಆಸಕ್ತನಿದ್ದೇನೆ, ನನಗೊಂದು ಅವಕಾಶ ಕೊಟ್ಟರೆ ನಾನು ನಿಲ್ತೇನೆ ಅಂತಕ್ಕಂಥದ್ದನ್ನ ಕೇಳಿದ್ದು ಉಂಟು. ಕುಮಾರಣ್ಣ ಅವರು ಕೂಡ ಆಯ್ತು, ಆಗಿದ್ರೆ ನೀವು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮುಂದುವರಿಸಿ ಅಂತ ಹೇಳಿದ್ರು. ಅಲ್ಲಿಂದ ಯಾವ್ಯಾವ ರೀತಿ ಸ್ಟೇಟ್ಮೆಂಟ್ಗಳು ಪತ್ರಿಕೆಗಳಲ್ಲಿ ಒಂದು ಮಾಧ್ಯಮಕ್ಕೆ ಕೊಟ್ಟಂತ ಸಂದರ್ಶನದ ಕೆಲವೊಂದಷ್ಟು ಗೊಂದಲದ ಹೇಳಿಕೆ ಎಲ್ಲವೂ ಕೂಡ ಜಗಜ್ಜಾಹಿರ ನಾವು ನೋಡಿದ್ವಿ. ಇವೆಲ್ಲ ಆದಾಗ ಅಂತಿಮವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಇನ್ನೇನು ಚುನಾವಣೆ ಬಹುಶಃ ಒಂದು 15 ದಿನ ಇತ್ತು ಅಂತ ಅಂದ್ಕೊಳ್ತೇನೆ. ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಒಂದ್ ರೀತಿ ಮನಸ್ಸಿನ ಮೇಲೆ ದೊಡ್ಡ ಮಟ್ಟದ ಆಘಾತ ಆದಾಗ ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ಜಿಲ್ಲಾ ಪಂಚಾಯತಿ ವಾರ ಒಂದು ಟೂರ್ ಮಾಡಬೇಕು, ಟೌನ್ಗೆ ಬರಬೇಕು, ಒಂದು ಕಾರ್ಯಕರ್ತರು ಮುಖಂಡರಿಗೆ ನಿಮ್ ಜೊತೆಲಿ ಇದ್ದೇವೆ, ಒಳ್ಳೆ ತೀರ್ಮಾನ ತಗೋಣ ಅಂತಕ್ಕಂಥ ಸಂದೇಶ ಕೊಟ್ಟು ಹೋಗ್ಬೇಕು ಅಂತಕ್ಕಂಥದ್ದು ತಿಳಿಸಿದಾಗ ಬಂದು ನಾವು ಎಲ್ಲ ರೀತಿ ಸಂದೇಶವನ್ನ ಕೊಟ್ಟು, ಆಗಲೂ ಕೂಡ JDS ಮತ್ತೆ ಬಿಜೆಪಿಯ ಮಧ್ಯೆ ಈಗೇನು ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಇಡೀ ರಾಜ್ಯದ 7.5 ಕೋಟಿ ಜನತೆ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ 1.5 ವರ್ಷದ ದುರಾಡಳಿತ, ಭ್ರಷ್ಟಾಚಾರ ಪ್ರತಿಯೊಂದನ್ನು ಕೂಡ ಇವತ್ತು ಎತ್ತಿಡಿತಕ್ಕಂಥ ಕೆಲಸ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರ್ತಕ್ಕಂಥ JDS ಬಿಜೆಪಿ ಮಾಡ್ತಾ ಬಂದಿದ್ದೇವೆ. ಅದರಲ್ಲೂ ಇತ್ತೀಚೆಗೆ ಮಹರ್ಷಿ ವಾಲ್ಮೀಕಿ ನಿಗಮದ ಅಭಿವೃದ್ಧಿಯಲ್ಲಿ ಇಟ್ಟಿರ್ತಕ್ಕಂಥ ಹಣ ಜೊತೆಯಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಯಾವ ರೀತಿ ಮೂಡದ ಒಂದು ಕಡತಗಳನ್ನ ಬದಲಾವಣೆ ಮಾಡ್ತಕ್ಕಂಥದ್ರಲ್ಲಿ ನೇರವಾಗಿ ಶಾಮೀಲಾಗಿದೆ. ಇವೆಲ್ಲವನ್ನು ಕೂಡ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದು ಪಾದಯಾತ್ರೆ ಮೂಲಕ. ಅದನ್ನ 2 ಪಕ್ಷದ ಕಾರ್ಯಕರ್ತರು ಜೊತೆಗೂಡಿ ಯಶಸ್ವಿಯಾಗಿ ಮಾಡಿದ್ರು. ಈ ಒಂದು ನಮ್ಮ ಸಂಬಂಧ ಶಾಶ್ವತವಾಗಿ ಉಳ್ಕೊಳ್ಬೇಕಾಗ್ತದೆ. ಇದು ರಾಜ್ಯದ 7.5 ಕೋಟಿ ಕನ್ನಡಿಗರ ಒಂದು ಹಿತಾಸಕ್ತಿ ಕಾಪಾಡತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಂಬಂಧ ಶಾಶ್ವತವಾದಂಥ ಸಂಬಂಧ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಸೆ, ಅಭಿಪ್ರಾಯ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಮನಸ್ಸಲ್ಲಿ
ಯಾವುದೇ ತೀರ್ಮಾನಗಳು ನಾವು ತಗೊಳ್ತಕ್ಕಂಥ ಸೂಕ್ತ ಅಲ್ಲ. ತೀರ್ಮಾನಗಳ ಅಂತಿಮವಾಗಿ ಬಿಜೆಪಿಯ ರಾಷ್ಟ್ರೀಯ ರಾಜ್ಯ ನಾಯಕರುಗಳೇ ಅವರ ಕಡೆಯಿಂದ ತಗೊಳ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥ ನಿರ್ಧಾರ ಆಯಿತು. 1:15 ಗಂಟೆಗೆ ಮಧ್ಯಾಹ್ನ JP ಭವನದಲ್ಲಿ ಫೋನ್ ಬಂತು. ಅಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ನೋಡಿದ್ದೇವೆ. SP, BSP ಬಿ ಫಾರ್ಮ್ಗಳು, ಅನೇಕ ಬಿ ಫಾರ್ಮ್ಗಳು ಕೂಡ ಪಡೆದುಕೊಂಡಿದ್ವು. ಬಹುಶಃ ಒಂದಷ್ಟು ಒಳ ಚರ್ಚೆಗಳು ಏನಾಯ್ತು, ಇಲ್ಲ ಅವರು ಕಾಂಗ್ರೆಸ್ಗೆ ಹೋಗ್ಬೋದು ಅಂತಕ್ಕಂಥದ್ದು ಕೂಡ ಬಲವಾದಂತ ಒಂದಷ್ಟು ಸೋರ್ಸ್ಗಳ ಮೂಲಕ ನಮಗೆ ಮಾಹಿತಿ ಬರ್ತಾ ಇತ್ತು. ಗೊತ್ತಿಲ್ಲ ಯಾವ ರೀತಿ ತೀರ್ಮಾನ ತಗೋಬಹುದು ಅಂತಕ್ಕಂಥದ್ದು ಯಾರಿಗೂ, ತಾಲೂಕಿನ ಜನತೆಗೂ ಐಡಿಯಾ ಇರಲಿಲ್ಲ. ಅಂತಿಮವಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರ ಈಗ ಈ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಅಂತಿಮ ಮಾನದಂಡ. ಹಾಗಿದ್ದಾಗ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಸಮರ್ಥವಾದಂತ ಅಭ್ಯರ್ಥಿ ಅಂತಕ್ಕಂಥ ತೀರ್ಮಾನ ಮಾಡಿ ಘೋಷಣೆ ಮಾಡಿ ನನ್ನನ್ನ ಕಣಕ್ಕಿಳಿಸಿದೆ. ನನ್ನ ಕಳೆದ 2 ಚುನಾವಣೆಗಳ ಸೋಲು ಜನಾಭಿಪ್ರಾಯ, ಜನಗಳ ಪ್ರೀತಿ ನಿಖಿಲ್ ಕುಮಾರಸ್ವಾಮಿ ಮೇಲೆ ಇದ್ರೂ ಕೂಡ ರಾಜಕೀಯದ ಕೆಲವೊಂದಷ್ಟು ಕುತಂತ್ರಗಳಿಗೆ ನಾನು ಬಲಿಯಾದೆ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ. 2 ಚುನಾವಣೆಗಳ ಹಿನ್ನಡೆಯ ಬಳಿಕ ಈ ಕೂಡಲೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕಿಂಚಿತ್ತು ನನ್ನ ಮನಸ್ಸಲ್ಲಿ ಭಾವನೆ ಇರಲಿಲ್ಲ. ಅದು ಬಹಳ ಸ್ಪಷ್ಟವಾಗಿ ಮಾಧ್ಯಮದ ಸ್ನೇಹಿತರ ಮುಂದೆ ಹಂಚ್ಕೊಂಡಿದ್ದೆ. ನಮ್ಮ ಕಾರ್ಯಕರ್ತರು ಮುಖಂಡರು ಬಹಳ ಜನ ಇವತ್ತಿಲ್ಲಿ ಕೂತಿದ್ದಾರೆ. ನಾನು ತಾಲೂಕಿಗೆ ಯಾವಾಗ ಈ ಗೊಂದಲ ಸೃಷ್ಟಿಯಾಯಿತು, ನಮ್ಮ ಕಾರ್ಯಕರ್ತರಿಗೆ ಇವತ್ತು ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ, ಯಾರು ಕೂಡ ನೀವು ಗೊಂದಲಕ್ಕೆ ನಿಮ್ಮ ಮನಸ್ಸುಗಳು ಎಡೆ ಮಾಡ್ತಕ್ಕಂಥದಕ್ಕೆ ನಾವು ಬಿಡೋ ಪ್ರಶ್ನೆ ಇಲ್ಲ. ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ. ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ನಮ್ಗೆ ಆದೇಶ ಕೊಟ್ಟಿದ್ದಾರೆ, ದಯಮಾಡಿ ಪ್ರತಿ ಗ್ರಾಮಕ್ಕೂ ಭೇಟಿ ಮಾಡಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಕೂತು ನಮ್ಮ ಲೀಡರ್ಗಳ ಜೊತೆ ಒಂದು ಬೆನ್ ತಟ್ಟತಕ್ಕಂಥ ಕೆಲಸ ಮಾಡಬೇಕು ಕಣಪ್ಪ ಅಂತ ನನಗೆ ಆದೇಶ ಹೊರಡಿಸಿದ್ರೆ ನಾ ಬಂದ ಕ್ಷೇತ್ರಕ್ಕೆ. ಅಷ್ಟು ಬಿಟ್ರೆ ನಾನು ನಮ್ಮ ಮುಖಂಡರುಗಳು, ನಮ್ಮ ಹಿರಿಯರು ದೇವರಾಜ್ ಅಣ್ಣ ಅವರಿದ್ದಾರೆ, ನಾಗರಾಜ್ ಅಣ್ಣ ಅವರು, ಜಯರಾಮಣ್ಣ ಅವರು ಬಂದಿಲ್ಲ, ಭಾನುಪ್ರಕಾಶ್ ಅಣ್ಣ ಅವರಿದ್ದಾರೆ, ರಂಗಸ್ವಾಮಿ ಅಣ್ಣ ಅವರಿದ್ದಾರೆ, ಅಜಯ್ ಅವರಿದ್ದಾರೆ, ಬಹಳ ಜನ ಹಿರಿಯರು. ಎಲ್ಲರಿಗೂ ಗೊತ್ತಿದೆ ನಾನೇನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕಿಂಚಿತ್ತು ಭಾವನೆ ಇರಲಿಲ್ಲ. ಅದಕ್ಕೆ ಬೇರೆ ಇನ್ನೇನಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿ ಈ ಪಕ್ಷದ ಸಂಘಟನೆಯ ಒಂದು ಹಿತದೃಷ್ಟಿಯಿಂದ ನಾನು ರಾಜ್ಯಾದ್ಯಂತ 7 ಜಿಲ್ಲೆಗೆ ಈಗಾಗಲೇ ಪ್ರವಾಸವನ್ನು ಮಾಡಿ ಮೆಂಬರ್ಶಿಪ್ ಡ್ರೈವ್, ಬೂತ್ ಕಮಿಟಿಯನ್ನು ಯಶಸ್ವಿಯಾಗಿ ಒಂದು ಚಾಲನೆ ಕೊಟ್ಟಿದ್ದೇನೆ. ಅದಷ್ಟು ಬಿಟ್ರೆ ಬೇರೆ ಏನಿರಲಿಲ್ಲ. ಜೊತೆಯಲ್ಲಿ ಇವೆಲ್ಲ ನೋಡ್ಕೊ ಬಂದಿದ್ದೀನಿ ಅಣ್ಣ, ಏನು ಮುಚ್ಚು ಮನೆ ಇಲ್ಲ, ಎಲ್ಲವೂ ಇವಾಗ ಸ್ಪಷ್ಟವಾಗಿ ಮಾತನಾಡಬೇಕಾಗ್ತದೆ, ತೆಗೆದುಕೊಳ್ತಾ ಇದ್ದಾರೆ. ನನಗೆ ಚುನಾವಣೆಗೆ ಯಾವಾಗ ಅವಕಾಶ ಸಿಕ್ತು, ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಅಧಿಕೃತ ಘೋಷಣೆ ಆಯಿತು, 15 ದಿನದಲ್ಲಿ ನನ್ನ ನಾಮಪತ್ರ ಸಲ್ಲಿಕೆಗೆ ವಿಶೇಷವಾಗಿ ಬಹುಶಃ ಚನ್ನಪಟ್ಟಣ ತಾಲೂಕಿನ 220ಕ್ಕೂ ಹೆಚ್ಚು ಹಳ್ಳಿಗಳಿಂದ, ನಮ್ಮ ನಗರ ಭಾಗದಲ್ಲಿ ಇರ್ತಕ್ಕಂಥ 31 ವಾರ್ಡ್ಗಳಿಂದ, ಬಹುತೇಕ ಚನ್ನಪಟ್ಟಣ ತಾಲೂಕಿನ ಹಿರಿಯರು, ಯುವಕರು, ಹೆಣ್ಣು ಮಕ್ಕಳು, ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮನೂ ಕೂಡ ಬಂದು ನನ್ನ ಜೊತೆಯಲ್ಲಿ ಮೊದಲನೇ ದಿನವೇ ನನಗೆ ವಿಶ್ವಾಸ ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಜನ ಸೇರಿ